ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ. ಪ್ರೇಕ್ಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಇಂತಹ ಪೌರಾಣಿಕ ರಂಗಭೂಮಿ ಕಲಾವಿದರುಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ತಮ್ಮ ಫ್ಯಾಮಿಲಿ ಸಮೇತ ಬಂದು ಎಲ್ಲರಿಗೂ ಸಹ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ಸಿನಿಮಾ ಆಗಿದೆ ಸರ್, ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಅದೇ ಪೌರಾಣಿಕ ಜನಕ್ಕೆ ಹೇಗಿದೆ ಸರ್ ಫಿಲಮ್? ಚೆನ್ನಾಗಿದೆಯಾ? ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಫಿಲಮು. ಹೇಗಿದೆ ಸರ್ ಫಿಲಮ್? ಹೇಗಿದೆ ಅಣ್ಣ? ಹೇಗಿದೆ ಅಕ್ಕವ್ರೆ ಫಿಲಮ್? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೇಗಿದೆ ಅಣ್ಣ? ಸೌಂಡ್ ಎಲ್ಲ ಸೂಪರ್ ಆಗಿದೆ, ತುಂಬ ಅದ್ಭುತವಾಗಿ ಬಂದಿದೆ. ಈ ಪೌರಾಣಿಕ ನಾಟಕ ಆಡೋ ಕಲಾವಿದರನ್ನ ಸೇರಿಸಿ ಸಿನಿಮಾ ಮಾಡಿರೋದು ಭಾಳ ಇದೊಂದು ಹೊಸ ಪ್ರಯತ್ನ. ಏನು ನಾವು ಸ್ಟಾರ್ಗಳನ್ನ ಹಾಕಿ ಫಿಲಮ್ ಮಾಡೋದಕ್ಕಿಂತ ಈ ಥರ ಪೌರಾಣಿಕ ಕಲಾವಿದರನ್ನ ಹಿಡಿದು ತಂದು ಅವರಲ್ಲಿ ಈ ಪ್ರತಿಭೆ ಸಿನಿಮಾ ಈ ಥರನೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿದೆ. ನಟನೆ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಇದು ಒಂದು ಹೊಸ ಪ್ರಯತ್ನ, ಚೆನ್ನಾಗಿದೆ, ನೋಡ್ಬೋದು. ಸಿನಿಮಾ ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ ಪೌರಾಣಿಕ ರಂಗ ಕಲಾವಿದರೆಲ್ಲರೂ ಸೇರಿ ಸಿನಿಮಾ ತೆಗೆದಿರೋದು ನಮಗೆ ಹೆಮ್ಮೆಯ ವಿಷಯ. ಅದು ನಮಗೆ ತುಂಬ ಸಂತೋಷ ಆಗಿದೆ. ನಮ್ಮ ರಂಗಭೂಮಿಯ ಪೌರಾಣಿಕ ನಾಟಕ, ಅದರಲ್ಲೂ ಪರಮಾತ್ಮ ಶನಿದೇವರ ಕಥೆಯನ್ನು ಆಧಾರವಾಗಿಟ್ಕೊಂಡು ಚಿಕ್ಕ ವಯಸ್ಸಿನಲ್ಲೇ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಸಾರ್ವಜನಿಕರು, ನಾಗರಿಕರು ಎಲ್ಲರೂ ಕೂಡ ಬಂದು ಪ್ರದರ್ಶನ ಯಶಸ್ವಿಯಾಗಿ ಗೊಳಿಸಲಿ. ಇದು 100 ದಿನ ಸತೋತ್ಸವ ದಿವಸ ಆಚರಿಸಿ ನಾನು ವಿನಂತಿ ಮಾಡ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ದೊಡ್ಡವರು ಚಿಕ್ಕವರೆಲ್ಲ ಭಾಳ ಭಕ್ತಿಯಿಂದ ಮಾಡಿದ್ದಾರೆ. ನೋಡೋಣ ಅಂದರೆ ಮತ್ತೊಂದು ಸಾರಿ ನೋಡೋಣ ಅಂತ ಖುಷಿ ಆಯ್ತು. ಮೂವಿ ಚೆನ್ನಾಗಿದೆ. ಈಗಿನ ಜನ್ರೇಷನ್ ಒಂದು ಸ್ವಲ್ಪ ಬಂದು ನೋಡ್ರೆ ಚೆನ್ನಾಗಿರುತ್ತೆ ಮೂವಿ. ಸಾಮ್ರಾಟ ಮಾಂದಂತ ಸಿನಿಮಾ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ VFX ಆಗಿರ್ಬೋದು, ಏನೋ ಒಂದು ಹೊಸ ಥರವಾಗಿದೆ ಮತ್ತು ತುಂಬ ಚೆನ್ನಾಗಿದೆ. ಯಾಕೆಂದರೆ ಪೌರಾಣಿಕ ಇದನ್ನು ಹೊಸ VFX ಟೆಕ್ನಾಲಜಿನಲ್ಲಿ ಗ್ರಾಫಿಕ್ಸಲ್ಲೆಲ್ಲ ನೋಡೋದು ಅಂತಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಜನ ಬಂದು ಇನ್ನೂ ಥಿಯೇಟ್ರಲ್ಲಿ ಇದು ನೋಡಬೇಕು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಪಿಕ್ಚರನ್ನು ತಪ್ಪದೇ ನೋಡಬೇಕು. ಇದರಲ್ಲಿ ಏನಿದೆ ವಿಚಾರ ಅಂತಂದರೆ ವಿಧಿಯ ಇಲ್ಲ ನಿಧಿನ ಅನ್ನೋಂಥ ಒಂದು ಇದರಿಂದ ತುಂಬ ಚೆನ್ನಾಗಿ ನಮ್ಮ ನಿರ್ಮಾಪಕರಾದಂಥ ಹೇಮಂತ್ ಅವರು, ಅವರ ಜೊತೆಗೆ ನಮ್ಮ ಆ್ಯಕ್ಟರ್ಗಳು ತುಂಬ ಚೆನ್ನಾಗಿ ಇದನ್ನು ಮಾಡಿಕೊಟ್ಟಿದ್ದಾರೆ. ಇವಾಗ ನ್ಯೂಸ್ಗೆ ಗೊತ್ತಾಗಬೇಕಾಗಿರೋ ವಿಷಯ. ಸಿನಿಮಾ ಆಗಿದೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲ ಕಲಾವಿದರು ಸಹ ಅದ್ಭುತವಾಗಿ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ. ಪ್ರೇಕ್ಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಇಂತಹ ಪೌರಾಣಿಕ ರಂಗಭೂಮಿ ಕಲಾವಿದರುಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ತಮ್ಮ ಫ್ಯಾಮಿಲಿ ಸಮೇತ ಬಂದು ಎಲ್ಲರಿಗೂ ಸಹ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ಸಿನಿಮಾ ಆಗಿದೆ ಸರ್, ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಅದೇ ಪೌರಾಣಿಕ ಜನಕ್ಕೆ ಹೇಗಿದೆ ಸರ್ ಫಿಲಮ್? ಚೆನ್ನಾಗಿದೆಯಾ? ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಫಿಲಮು. ಹೇಗಿದೆ ಸರ್ ಫಿಲಮ್? ಹೇಗಿದೆ ಅಣ್ಣ? ಹೇಗಿದೆ ಅಕ್ಕವ್ರೆ ಫಿಲಮ್? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೇಗಿದೆ ಅಣ್ಣ? ಸೌಂಡ್ ಎಲ್ಲ ಸೂಪರ್ ಆಗಿದೆ, ತುಂಬ ಅದ್ಭುತವಾಗಿ ಬಂದಿದೆ. ಈ ಪೌರಾಣಿಕ ನಾಟಕ ಆಡೋ ಕಲಾವಿದರನ್ನ ಸೇರಿಸಿ ಸಿನಿಮಾ ಮಾಡಿರೋದು ಭಾಳ ಇದೊಂದು ಹೊಸ ಪ್ರಯತ್ನ. ಏನು ನಾವು ಸ್ಟಾರ್ಗಳನ್ನ ಹಾಕಿ ಫಿಲಮ್ ಮಾಡೋದಕ್ಕಿಂತ ಈ ಥರ ಪೌರಾಣಿಕ ಕಲಾವಿದರನ್ನ ಹಿಡಿದು ತಂದು ಅವರಲ್ಲಿ ಈ ಪ್ರತಿಭೆ ಸಿನಿಮಾ ಈ ಥರನೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿದೆ. ನಟನೆ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಇದು ಒಂದು ಹೊಸ ಪ್ರಯತ್ನ, ಚೆನ್ನಾಗಿದೆ, ನೋಡ್ಬೋದು. ಸಿನಿಮಾ ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ ಪೌರಾಣಿಕ ರಂಗ ಕಲಾವಿದರೆಲ್ಲರೂ ಸೇರಿ ಸಿನಿಮಾ ತೆಗೆದಿರೋದು ನಮ್ಮ ರಂಗಭೂಮಿಯ ಪೌರಾಣಿಕ ನಾಟಕ, ಅದರಲ್ಲೂ ಪರಮಾತ್ಮ ಶನಿದೇವರ ಕಥೆಯನ್ನು ಆಧಾರವಾಗಿಟ್ಕೊಂಡು ಚಿಕ್ಕ ವಯಸ್ಸಿನಲ್ಲೇ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಸಾರ್ವಜನಿಕರು, ನಾಗರಿಕರು ಎಲ್ಲರೂ ಕೂಡ ಬಂದು ಪ್ರದರ್ಶನ ಯಶಸ್ವಿಯಾಗಿ ಗೊಳಿಸಲಿ. ಇದು 100 ದಿನ ಸತೋತ್ಸವ ದಿವಸ ಆಚರಿಸಿ ನಾನು ವಿನಂತಿ ಮಾಡ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ದೊಡ್ಡವರು ಚಿಕ್ಕವರೆಲ್ಲ ಭಾಳ ಭಕ್ತಿಯಿಂದ ಮಾಡಿದ್ದಾರೆ. ನೋಡೋಣ ಅಂದರೆ ಮತ್ತೊಂದು ಸಾರಿ ನೋಡೋಣ ಅಂತ ಖುಷಿ ಆಯ್ತು. ಮೂವಿ ಚೆನ್ನಾಗಿದೆ. ಈಗಿನ ಜನ್ರೇಷನ್ ಒಂದು ಸ್ವಲ್ಪ ಬಂದು ನೋಡ್ರೆ ಚೆನ್ನಾಗಿರುತ್ತೆ ಮೂವಿ. ಸಾಮ್ರಾಟ ಮಾಂದಂತ ಸಿನಿಮಾ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ VFX ಆಗಿರ್ಬೋದು, ಏನೋ ಒಂದು ಹೊಸ ಥರವಾಗಿದೆ ಮತ್ತು ತುಂಬ ಚೆನ್ನಾಗಿದೆ. ಯಾಕೆಂದರೆ ಪೌರಾಣಿಕ ಇದನ್ನು ಹೊಸ VFX ಟೆಕ್ನಾಲಜಿನಲ್ಲಿ ಗ್ರಾಫಿಕ್ಸಲ್ಲೆಲ್ಲ ನೋಡೋದು ಅಂತಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಜನ ಬಂದು ಇನ್ನೂ ಥಿಯೇಟ್ರಲ್ಲಿ ಇದು ನೋಡಬೇಕು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಪಿಕ್ಚರನ್ನು ತಪ್ಪದೇ ನೋಡಬೇಕು. ಇದರಲ್ಲಿ ಏನಿದೆ ವಿಚಾರ ಅಂತಂದರೆ ವಿಧಿಯ ಇಲ್ಲ ನಿಧಿನ ಅನ್ನೋಂಥ ಒಂದು ಇದರಿಂದ ತುಂಬ ಚೆನ್ನಾಗಿ ನಮ್ಮ ನಿರ್ಮಾಪಕರಾದಂಥ ಹೇಮಂತ್ ಅವರು, ಅವರ ಜೊತೆಗೆ ನಮ್ಮ ಆ್ಯಕ್ಟರ್. ನಿರ್ದೇಶನದ ಬಗ್ಗೆ ಏನು ಹೇಳ್ತೀರಾ? ನಿರ್ದೇಶನದ ಬಗ್ಗೆ ಏನು ಮಾತಾಡೋಂಗಿಲ್ಲ. ಅವರು ಏನು ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಅದನ್ನು ಏನೇನು ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಮಾಡಿದ್ದಾರೆ.
ರಾಜ ಪಾರ್ಟು ಚೆನ್ನಾಗಿದೆ, ಪ್ರಾಣಿ ಪಾರ್ಟು ಚೆನ್ನಾಗಿದೆ, ಸ್ವಾಮಿ ಪಾರ್ಟ್ ಅಂತೂ ಸೂಪರು. ನಮ್ಮ ಜೀವನದಲ್ಲಿ ಅಡ್ವಾನ್ಸ್ಮೆಂಟ್ ತುಂಬ ಒಳ್ಳೆಯದು, ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದನ್ನು ತುಂಬ ಚೆನ್ನಾಗಿದೆ, ಪೌರಾಣಿಕದು, ಎಲ್ಲರೂ ಬಂದು ನೋಡಿ ಹಾರೈಸಿ. ಹೇಗಿದೆ ಪಿಕ್ಚರು? ತುಂಬ ಚೆನ್ನಾಗಿದೆ. ಈಗ ಪ್ರಪಂಚದಲ್ಲಿ ಮೋಸ ಸುಳ್ಳು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಮೆಸೇಜ್ ಸಿಗ್ತಾ ಇದೆ. ಎಲ್ಲರೂ ಸತ್ಯ ಮಾರ್ಗದಲ್ಲೇ ಹೋದರೆ ಎಲ್ಲರಿಗೂ ಕೊನೆಯಲ್ಲಿ ಒಳ್ಳೇದಾಗುತ್ತೆ ಅಂತ ಒಂದು ಮೆಸೇಜ್ ಇದೆ. ಹಾಗಾಗಿ ಎಲ್ಲರೂ ಬಂದು ನೋಡಿ ಇದನ್ನು ಪಾಲನೆ ಮಾಡ್ಕೊಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ ಪೌರಾಣಿಕ ಚಿತ್ರ, ಎಲ್ಲರೂ ನೋಡಬೇಕಾಗಿರುವಂಥ ಚಿತ್ರ, ತುಂಬ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಹೇಗಿದೆ ಪಿಕ್ಚರು? ಮನೆ ಮಂದಿ ಎಲ್ಲ ಕೂತು ನೋಡುವಂಥ ಚಿತ್ರ, ನನಗಂತೂ ತುಂಬ ಇಷ್ಟ ಆಯಿತು. ಹೇಗಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಪೌರಾಣಿಕ ಚಿತ್ರ ಬೇಕಾಗಿತ್ತು ಜನಗಳಿಗೆ. ಶನಿ ಮಹಾತ್ಮನ ಒಂದು ಪ್ರಭಾವ ಹೇಗಿರುತ್ತೆ ಅಂತಕ್ಕಂಥದ್ದು, ಸುಖ ದುಃಖ ನೆಮ್ಮದಿ ಎಲ್ಲವೂ ಸಹ ಸಮನಾಗಿ ತಗೊಳ್ಬೇಕಂತಕ್ಕಂಥ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ ಪಿಕ್ಚರ್, ತುಂಬ ಚೆನ್ನಾಗಿದೆ. ಸಾಮ್ರಾಟ್ ಮಾದತ ಸೂಪರ್ ಚೆನ್ನಾಗಿ ಬಂದಿದೆ ಪಿಕ್ಚರು. ಫುಲ್ ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಂಡು ನೋಡೋಂಥ ಪಿಕ್ಚರು. ಎಲ್ಲರೂ ಬಂದು ಕಲಾವಿದರನ್ನ ಸಹಕರಿಸಬೇಕು. ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಬಂದು ಮೂವಿನ ನೋಡಿ ಖುಷಿ ಪಟ್ಟು ಸಂತೋಷದಿಂದ ಮತ್ತೊಮ್ಮೆ ಬರಬೇಕು. ನಮಗಂತೂ ಖುಷಿ. ಮೇಡಮ್ ಸಿನಿಮಾ ಆಗಿದೆ, ಥ್ಯಾಂಕ್ ಯು. ಸಿನಿಮಾ ಆಗಿದೆ, ಸಿನಿಮಾ ಆಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಸಿನಿಮಾ ಆಗಿದೆ ಮೇಡಮ್, ಮೇಡಮ್ ಸಿನಿಮಾ ಆಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ಸಿನಿಮಾ ಆಗಿದೆ ಮೇಡಮ್, ಚೆನ್ನಾಗಿದೆ. ಮೇಡಮ್ ಸಿನಿಮಾ ಆಗಿತ್ತು, ತುಂಬ ಚೆನ್ನಾಗಿದೆ. ಸಿನಿಮಾ ಆಗಿತ್ತು ಮೇಡಮ್, ಸಿನಿಮಾ ಆಗಿತ್ತು ಸೂಪರ್ ಸರ್. ಮೇಡಮ್ ಸಿನಿಮಾ ಆಗಿತ್ತು, ತುಂಬ ಚೆನ್ನಾಗಿದೆ. ಸಿನಿಮಾ ಆಗಿತ್ತು ಮೇಡಮ್, ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ಆಗಿತ್ತು ಮೇಡಮ್, ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ಆಗಿತ್ತು ಮೇಡಮ್, ಸರ್ ಸಿನಿಮಾ ಆಗಿತ್ತು. ಸೂಪರ್ ಆಗೈತಪ್ಪ, ಸೂಪರ್ ಆಗೈತೆ. ಹಳೆ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಸಿನಿಮಾ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬರಬೇಕು, ಪ್ರೇಕ್ಷಕರು ಬಂದು ಸಿನಿಮಾನ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ಆಗಿದೆ ಮೇಡಮ್, ಚೆನ್ನಾಗಿದೆ. ಸಪೋರ್ಟ್ ಮಾಡಬೇಕು ಎಲ್ಲರೂ. ದಯವಿಟ್ಟು ಬಂದು ಫಿಲಮ್ ನೋಡ್ಬಿಟ್ಟಾಗಿ ಸಪೋರ್ಟ್ ಮಾಡಿ, ಎಲ್ಲರೂ ಥಿಯೇಟರ್ ಸಪೋರ್ಟ್ ಮಾಡಿ. ಮೇಡಮ್ ಸಿನಿಮಾ ಆಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ಆಗಿದೆ, ಚೆನ್ನಾಗಿದೆ. ಸಿನಿಮಾ ಆಗಿದೆ, ಚೆನ್ನಾಗಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡಬೇಕು, ಎಲ್ಲರೂ ನೋಡಿ ಥಿಯೇಟರಲ್ಲೇ ಬಂದಿದೆ. ಸಿನಿಮಾ ಆಗಿದೆ ಒಳ್ಳೆ ಪೌರಾಣಿಕ ಕಥೆ, ಆಕ್ಟ್ ಮಾಡಿರೋರಿಗೆ ಆಲ್ ದ ಬೆಸ್ಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.